ಮಹದೇವಪುರ ವ್ಯಾಪ್ತಿಯಲ್ಲಿ ಮತಗಳ್ಳತನದ ಆರೋಪ ಹಿನ್ನೆಲೆಯಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನಾ ಆಂದೋಲನವನ್ನು ಹಮ್ಮಿಕೊಳ್ಳಲಾಗಿದೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆಯಲಿದೆ ಹೋರಾಟ. ಫ್ರೀಡಂ ಪಾರ್ಕ್ ಸುತ್ತಮುತ್ತ ಸಂಚಾರ ವ್ಯವಸ್ಥೆ ಬದಲಾವಣೆಯಾಗಿದೆ. ಶೇಷಾದ್ರಿಪುರಂ ರಸ್ತೆಯ ಪ್ರಯಾಣಿಕರಿಗೆ ಪರ್ಯಾಯ ಮಾರ್ಗವನ್ನ ನೀಡಲಾಗಿದೆ. ಸಂಚಾರ ಬದಲಾವಣೆಗೆ ಸಹಕರಿಸುವಂತೆ ಪೊಲೀಸರು ಕೂಡ ಮನವಿಯನ್ನ ಮಾಡುತ್ತಿದ್ದಾರೆ ಸಾರ್ವಜನಿಕರಿಗೆ. ಮಹದೇವಪುರ ವ್ಯಾಪ್ತಿಯಲ್ಲಿ ಮತಗಳ್ಳತನದ ಆರೋಪ ಹಿನ್ನೆಲೆಯಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಇಂದು ಬೃಹತ್ ಪ್ರತಿಭಟನಾ ಆಂದೋಲನ ನಡೆಯಲಿದೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಈ ಒಂದು ಹೋರಾಟ ನಡೆಯುತ್ತೆ. ಹೀಗಾಗಿ ಫ್ರೀಡಂ ಪಾರ್ಕ್ ಸುತ್ತಮುತ್ತ ಸಂಚಾರ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಿರುವಂಥದ್ದು. ಶೇಷಾದ್ರಿ ರಸ್ತೆಯ ಪ್ರಯಾಣಿಕರಿಗೆ ಪರ್ಯಾಯ ಮಾರ್ಗವನ್ನು ಸೂಚಿಸಲಾಗಿದೆ. ಸಂಚಾರ ಬದಲಾವಣೆಗೆ ಸಹಕರಿಸುವಂತೆ ಪೊಲೀಸರು ಸಾರ್ವಜನಿಕರಲ್ಲಿ ಮನವಿಯನ್ನು ಕೂಡ ಮಾಡಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಪ್ರತಿಭಟನೆಗೆ ಬಿಗಿ ಬಂದೋಬಸ್ತನ್ನು ಕೂಡ ನೀಡಲಾಗಿದೆ. 6,000 ಪೊಲೀಸರನ್ನ ಭದ್ರತೆಗಾಗಿ ನಿಯೋಜನೆಯನ್ನ ಮಾಡಲಾಗಿದೆ. ಇನ್ನು ಪ್ರತಿಭಟನಾ ನಿರತರ ನಡುವೆ 500 ಪೊಲೀಸರ ನಿಯೋಜನೆ ಮಾಡಲಾಗುತ್ತೆ. ಆಂಬ್ಯುಲೆನ್ಸ್, ವೈದ್ಯರು, ವೈದ್ಯಕೀಯ ಸಿಬ್ಬಂದಿಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. 5 ವಾಯು ವಜ್ರ ಬಸ್ ಸೇರಿ 15 ಬಸ್ಗಳ ನಿಯೋಜನೆ ಇದೆ. ಬಿಬಿಎಂಪಿ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಸ್ಥಳದಲ್ಲೇ ಇರಲಿದ್ದಾರೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜುನಾಥ್, ಇಂದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನಾ ಆಂದೋಲನವನ್ನು ಹಮ್ಮಿಕೊಳ್ಳಲಾಗಿದೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ. ಹೀಗಾಗಿ ಅಲ್ಲಿ ಸೆಕ್ಯೂರಿಟಿ ಹೇಗಿದೆ, ಜೊತೆಗೆ ಯಾವೆಲ್ಲ ಮಾರ್ಗಗಳನ್ನು ಬದಲಿಸಲಾಗಿದೆ ಅಂತ? ಈ ಒಂದು ವಿಚಾರವಾಗಿ ಹೇಳಬೇಕು ಅಂತಂದ್ರೆ, ಸದ್ಯಕ್ಕೆ ಬೆಂಗಳೂರಿನಲ್ಲಿ 10 ಗಂಟೆ ಆದ ನಂತರ ಬೆಂಗಳೂರಿನಲ್ಲಿ ಸಾಕಷ್ಟು ಟ್ರಾಫಿಕ್ ಆಗುವಂತ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಬೃಹತ್ ಪ್ರತಿಭಟನಾ ಸಮಾವೇಶವನ್ನ ಸದ್ಯಕ್ಕೆ ಫ್ರೀಡಂ ಪಾರ್ಕ್ ನಲ್ಲಿ ಹಮ್ಮಿಕೊಂಡಿರುವಂತದ್ದು. ಒಂದು ರಸ್ತೆಯನ್ನ ಸಂಪೂರ್ಣವಾಗಿ ಪ್ರತಿಭಟನೆಗೆ ಒಳಪಡುವಂತಹ ಕೆಲಸ ಸದ್ಯಕ್ಕೆ ಈ ಒಂದು ಹೋರಾಟವನ್ನ ಮಾಡ್ಲಾಗ್ತಾ ಇರುವಂತದ್ದು. ಈ ಕಾರಣದಿಂದಾಗಿ ನಗರದ ಒಂದಷ್ಟು ರಸ್ತೆಗಳನ್ನ ಪರ್ಯಾಯ ಮಾರ್ಗವಾಗಿ ಪೊಲೀಸರು ವ್ಯವಸ್ಥೆಯನ್ನ ಸಾರ್ವಜನಿಕರಿಗೆ ಕೊಟ್ಟಿರುವಂತದ್ದು. ಜೊತೆಗೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯದಂತೆ ಫ್ರೀಡಂ ಪಾರ್ಕ್ ಸುತ್ತಲೂ ಕೂಡ ಹೆಚ್ಚು ಕಡಿಮೆ 1,000ಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಯ ರೂಪದಲ್ಲಿ ಒದಗಿಸುವಂತ ಕೆಲಸ ಮಾಡಲಾಗಿದೆ. ಈ ಒಂದು ವಿಚಾರವಾಗಿ ಸದ್ಯಕ್ಕೆ ಈಗಾಗಲೇ ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ನಿರಂತರವಾಗಿ ಪೊಲೀಸರು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಸೆಕ್ಯೂರಿಟಿ ಅಂದ್ರೆ ಭದ್ರತೆ ಎನ್ನುವಂಥದ್ದು ಏನಿದೆಯೋ, ರಾಹುಲ್ ಗಾಂಧಿ ಬರ್ತಿರುವಂತ ಕಾರಣದಿಂದಾಗಿ ಈ ಒಂದು ವಿಚಾರವಾಗಿ ಬೃಹತ್ ಸಮಾವೇಶದ ಹೋರಾಟ ಇರುವಂತ ಕಾರಣದಿಂದಾಗಿ ಪ್ರಮುಖವಾದಂತ ರಸ್ತೆಗಳನ್ನ ಎಲ್ಲಾ ಒಂದು ಸಕಲ ಸಿದ್ಧತೆಯನ್ನ ನಿನ್ನೆಯಿಂದಲೇ ಕೂಡ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರಣದಿಂದಾಗಿ ಸದ್ಯಕ್ಕೆ ಸಂಚಾರ ನಿರ್ಬಂಧ ರಸ್ತೆಗಳನ್ನ ನೋಡೋದಾದ್ರೆ ಶಾಂತಲಾ ಜಂಕ್ಷನ್ ಏನಿದೆಯೋ ಮತ್ತು ಕೋಡೆ ಸರ್ಕಲ್ ನಿಂದ ಆನಂದರಾವ್ ಸರ್ಕಲ್ ಮೇಲ್ಸೇತುವೆ ಏನಿದೆಯಲ್ಲ, ಅದು ನಿರ್ಬಂಧ ಹೇರುವಂತ ಕೆಲಸ ಪೊಲೀಸರು ಮಾಡಿರುವಂತದ್ದು. ಹಳೆ JDS ಕ್ರಾಸ್ ಆಗ್ಬೋದು, ಶೇಷಾದ್ರಿ ರಸ್ತೆಯಿಂದ ಫ್ರೀಡಂ ಪಾರ್ಕ್ ಆಗುವಂತ ರಸ್ತೆ ಆಗ್ಬೋದು, ಮೈಸೂರು ಬ್ಯಾಂಕ್ ಕಡೆಯಿಂದ ಚಾಲುಕ್ಯ ಸರ್ಕಲ್ ಕಡೆ ಆಗ್ಬೋದು, ಚಾಲುಕ್ಯ ಸರ್ಕಲ್ ನಿಂದ ಮೈಸೂರು ಬ್ಯಾಂಕ್ ಕಡೆ ಹೋಗುವಂತ ರಸ್ತೆ ಎಲ್ಲವನ್ನೂ ಕೂಡ ಮುಚ್ಚುವಂತ ಕೆಲಸ ಪೊಲೀಸ್ ಇಲಾಖೆ ಮಾಡಿರುವಂತದ್ದು. ಇದಕ್ಕೆ ಪರ್ಯಾಯ ಮಾರ್ಗವಾಗಿ ಪೊಲೀಸ್ ಇಲಾಖೆ ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು ಎನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಪರ್ಯಾಯ ಮಾರ್ಗಗಳನ್ನು ಕೂಡ ಜನರಿಗೆ ಸೂಚಿಸುವಂತ ಕೆಲಸ ಆಗಿದೆ. ದಾರಿಯನ್ನ ಸುಗಮವಾದಂತ ಸಂಚಾರ ಮಾಡ್ಬೇಕೆನ್ನುವಂತ ನಿಟ್ಟಿನಲ್ಲಿ ಆ ಒಂದು ರಸ್ತೆಗಳಲ್ಲಿ ಭದ್ರತೆ ರೂಪದಲ್ಲಿ ಸಂಚಾರ ವ್ಯವಸ್ಥೆಯನ್ನ ಮಾಡುವಂತ ಕೆಲಸ ಮಾಡಿರುವಂತದ್ದು. ಪರ್ಯಾಯ ಮಾರ್ಗವನ್ನ ನೋಡೋದಾದ್ರೆ ಸುಬ್ಬಣ್ಣ ಜಂಕ್ಷನ್ ನಿಂದ ಬಲ ತಿರುವನ್ನ ಪಡ್ಕೊಂಡು ಆನಂದರಾವ್ ಸರ್ಕಲ್ ಕಡೆ ಸಂಚರಿಸಬೇಕಾಗತ್ತೆ. ಲುಲು ಮಾಲ್, KMF, ರಾಜೀವ್ ಗಾಂಧಿ ಸರ್ಕಲ್, ಮಂತ್ರಿ ಮಾಲ್ ಆಗ್ಬೋದು, ಸುಸ್ತಿಕ್ ಸರ್ಕಲ್ ಆಗ್ಬೋದು, ಶೇಷಾದ್ರಿಪುರ, ನೆಹರು ಸರ್ಕಲ್, ರೇಸ್ ಕೋರ್ಸ್ ಮೇಲ್ಸೇತುವೆ, ರೇಸ್ ಕೋರ್ಸ್ ರಸ್ತೆ ಮೂಲಕವಾಗಿ ಸಂಚರಿಸಲು ಈ ಒಂದು ಪರ್ಯಾಯ ಮಾರ್ಗವನ್ನ ಕಂಡುಕೊಳ್ಳುವಂತ ಕೆಲಸ ಸದ್ಯಕ್ಕೆ ಸಾರ್ವಜನಿಕರಿಗೆ ಮುಕ್ತ ಮಾಡುವಂತ ಕೆಲಸ ಆಗಿದೆ. KB ರಸ್ತೆಯಿಂದ ಮೈಸೂರು ಬ್ಯಾಂಕ್ ಜಂಕ್ಷನ್, ಸಾಗರ್ ಜಂಕ್ಷನ್, KG ಜಂಕ್ಷನ್ ಸೇರಿದಂತೆ ಚಾಲುಕ್ಯ ಸರ್ಕಲ್, ರಾಜಭವನ ರಸ್ತೆ, ಇನ್ಫೆಂಟ್ರಿ ರಸ್ತೆ, ಇಂಡಿಯನ್ ಎಕ್ಸ್ಪ್ರೆಸ್ ತೆರಳುವಂತ ಆ ಒಂದು ಮಾರ್ಗಗಳಲ್ಲಿ ತೆರಳಬಹುದು ಎನ್ನುವಂತ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಮಾಹಿತಿಯನ್ನ ಈಗಾಗಲೇ ಕೊಟ್ಟಿರುವಂತದ್ದು. ಒಟ್ಟಾರೆ ಹೇಳ್ಬೇಕಂತಂದ್ರೆ ಇವತ್ತಿನ ಬೃಹತ್ ಹೋರಾಟ ಏನಿದೆಯೋ ಸಾರ್ವಜನಿಕರಿಗೆ 11 ಗಂಟೆ ಆದ ಬಳಿಕ, ಹೆಚ್ಚು ಕಡಿಮೆ 10 ಗಂಟೆ ಆದ ಬಳಿಕವೇ ಟ್ರಾಫಿಕ್ ದೊಡ್ಡ ಮಟ್ಟದಲ್ಲಿ ಸಿಲುಕಿ ಪರದಾಡುವಂತ ಪರಿಸ್ಥಿತಿ ಈ ಒಂದು ಲಕ್ಷಣ ಅಂದ್ರೆ ಹೋರಾಟದ ರೂಪರೇಷೆಯಲ್ಲೇ ಗೊತ್ತಾಗ್ತದೆ. ಅಷ್ಟರ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಹೋರಾಟವನ್ನ ಮಾಡ್ತಾ ಫ್ರೀಡಂ ಪಾರ್ಕ್ ಸುತ್ತಲೂ ಕೂಡ ದೊಡ್ಡ ಮಟ್ಟದಂತೂ ಒಂದು ಬ್ಯಾನರ್ ಗಳನ್ನ ಹಾಕಿ ಸದ್ಯಕ್ಕೆ ಎಲ್ಲಾ ರೀತಿಯಂತ ಸಿದ್ಧತೆ ಹೋರಾಟಗಾರರು ಮಾಡ್ತಾ ಇದ್ರೆ, ಇತ್ತ ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು ಎನ್ನುವಂತರಲ್ಲಿ 1,000ಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಯ ರೂಪದಲ್ಲಿ ಒದಗಿಸುವಂತ ಕೆಲಸವನ್ನ ಮಾಡಲಾಗಿರುವಂತದ್ದು. ಸಂಜನಾ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.